ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ದು ಜೆಂಡರ್ ರಿವೀಲ್ ಪಾರ್ಟಿ ಮಾಡೋಕ್ಕೆ ಆರ್ಗನೈಸ್ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇಲ್ಲಿ USA ಅಲ್ಲಿ ಜೆಂಡರ್ನ ಬೇಗನೆ ಹೇಳ್ತಾರೆ. ಸೊ ಜೆನೆಟಿಕ್ ಟೆಸ್ಟ್ ಮಾಡ್ತಾರೆ ಬೈ 3 months. ಅದಾದ್ಮೇಲೆ ನಮಗೆ ರಿಪೋರ್ಟ್ ಬರುತ್ತೆ ಯಾವುದು ಜೆಂಡರ್ ಅಂತ ಹೇಳಿ. ಮುಂಚೆನೆ ಗೊತ್ತಾಗುತ್ತೆ. ಸೊ ಬೇಬಿ ಬರ್ತ್ ಆಗೋಕ್ಕಿಂತ ಮುಂಚೆನೆ ನಮಗೆ ಜೆಂಡರ್ ಗೊತ್ತಾಗಿರುತ್ತೆ. ಯಾವ ಜೆಂಡರ್ ಅಂತ ನಮಗೆ ಗೊತ್ತಿಲ್ಲ. ಆ ಎನ್ವಲಪ್ ಇರುತ್ತೆ, ಆ ಎನ್ವಲಪ್ನ ನಾನು ನನ್ನ ಫ್ರೆಂಡ್ಸ್ಗೆ ಪಾಸ್ ಆನ್ ಮಾಡಿದ್ದೀನಿ. ಸೊ ಅವರು ಚೆಕ್ ಮಾಡಿಬಿಟ್ಟು ಇವತ್ತು ನಮಗೆ ರಿವೀಲ್ ಪಾರ್ಟಿ ಕೊಡ್ತಾ ಇದ್ದಾರೆ. ಇವತ್ತೆಲ್ಲ ನಾವು ರೆಡಿ ಆಗ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ ಅವರು. ಸೊ ಅವರೆಲ್ಲ ಬಂದ್ಮೇಲೆ ಯಾರೆಲ್ಲ ನಾವು ಸೇರಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅವರು ಅನ್ನೋದನ್ನು ನನ್ಗೆ ಐಡಿಯಾನೇ ಇಲ್ಲ. ಐ ಆಮ್ ಸೋ ರಿಯಲಿ ಎಕ್ಸೈಟೆಡ್. ಅಭಿನೂ ಅಷ್ಟೇ, ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಯಾವ ಜೆಂಡರ್ ಅಂತ ತಿಳ್ಕೊಳ್ಳಿಕ್ಕೆ. ನಮಗೆ ಬೇಬಿ ಬಾಯ್ ಆಗುತ್ತಾ ಬೇಬಿ ಗರ್ಲ್ ಅಂತ ತಿಳ್ಕೊಳಕ್ ತುಂಬಾನೇ ಎಕ್ಸೈಟೆಡ್ ಆಗಿದೆ, ತುಂಬಾ ಖುಷಿ ಆಗ್ತಿದೆ. ಸೊ ನೋಡೋಣ ಯಾವ ಬೇಬಿ ಅಂತ ನಮ್ಗೆ ಇವಾಗ ಗೊತ್ತಾಗುತ್ತೆ. ಐ ಥಿಂಕ್ ನೀವು ಎಕ್ಸೈಟೆಡ್ ಇರ್ತೀರಾ. ಕೀಪ್ ವಾಚಿಂಗ್, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಾವು ಹೇಗ್ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲಿ ಕಲ್ಚರ್ ಅಲ್ಲಿ ಹೇಗ್ ಮಾಡ್ತಾರೆ ಅನ್ನೋದನ್ನ ಒಂದು ಸ್ಮಾಲ್ ಆಗಿ ಸೆಲೆಬ್ರೇಟ್ ಮಾಡಿದೀವಿ. ಸೊ ನಾನು ನಿಮಗೂ ಅದನ್ನೆಲ್ಲ ಶೇರ್ ಮಾಡ್ತೇನೆ. ಮತ್ತೆ ನಾನು ಇದೇ ವಿಡಿಯೋಲಿ ನಿಮ್ಗೆ ಪ್ರಿಪರೇಷನ್ ಮತ್ತೆ ಸೆಲೆಬ್ರೇಷನ್ ಎರಡೂ ತೋರಿಸ್ತೀನಿ. ಅವ್ರು ಹೇಗೆ ಪ್ರಿಪೇರ್ ಮಾಡಿ ಡೆಕೋರೇಷನ್ ಎಲ್ಲ ಮಾಡ್ತಾರೆ, ಮತ್ತೆ ನಾನು ಅವರಿಗೋಸ್ಕರ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ನಾನು ಇದೇ ವಿಡಿಯೋಲಿ ತೋರಿಸ್ತೀನಿ. ಮತ್ತೆ ಈ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಾನು 5th month ಅಲ್ಲಿ, ನಮ್ದು 5th month ಅಲ್ಲಿ ಸೆಲೆಬ್ರೇಷನ್ ಆಗ್ತಾ ಇರೋದು. ನನಗೆ ಔಟ್ಡೋರ್ ಮಾಡ್ಕೊಳ್ಬೇಕು ಸೆಲೆಬ್ರೇಷನ್ ಅಂತ ಇಷ್ಟ ಇತ್ತು. ಬಟ್ ವಿಂಟರ್ ಇರೋದ್ರಿಂದ ಆಚೆ ಹೋಗಿ ನಾವು 1 minute ನಿಲ್ಲಿಕ್ಕಾಗಲ್ಲ. ಜಾಕೆಟ್ ಎಲ್ಲ ಹಾಕೊಂಡು ಕವರ್ ಮಾಡ್ಕೊಂಡು ನಿಲ್ಲೋದು ಇಟ್ಸ್ ವೆರಿ ಹೆವಿ, ಮತ್ತೆ ಅದು ಚೆನ್ನಾಗೂ ಅನ್ಸಲ್ಲ ಸೆಲೆಬ್ರೇಷನ್ಗೆ. ಸೊ ಅದಕ್ಕೆ ನಾವು ಇಂಡೋರೇ ಮಾಡ್ತಾ ಇದೀವಿ. ನಮ್ಮ ಮನೇಲೆ ಸೆಲೆಬ್ರೇಷನ್ ಮಾಡ್ತಿರೋದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾರೆ ಡೆಕೋರೇಷನ್ ಮಾಡಕ್ಕೆ. ಅದು ಹೇಗಾಗುತ್ತೆ ಅಂತ ಎಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇವಾಗ ನಾನು ಅವರಿಗೆಲ್ಲ ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೆ. ಸೊ ಅದರದ್ದು ಪ್ರಿಪ್ರೇಷನ್, ಇದು ಚೀಸ್ ಪ್ಲಾಟರ್ ಪ್ರಿಪೇರ್ ಮಾಡ್ತಾ ಇರೋದು. ಚೀಸ್ ಪ್ಲಾಟರಲ್ಲಿ ನಾನು ಬೆರೀಸ್, ಕ್ಯಾರೆಟ್, ಆಸ್ಪೆರಗಸ್, ಕ್ರ್ಯಾಕರ್ಸ್, ಮತ್ತು ಇಲ್ಲಿ 2 ಥರ ಕುಕುಂಬರ್ ಇದೆ, ಚಾಕ್ಲೇಟ್ಸ್, ಚೀಸ್, ಸ್ವೀಟ್ ಪೊಟ್ಯಾಟೊ, ಪ್ರೆಟ್ಸಲ್ಸ್, ಗ್ರೇಪ್ಸ್ ಇಷ್ಟು ಇನ್ಕ್ಲೂಡ್ ಮಾಡಿದ್ದೀನಿ. ನಮ್ಮಿಷ್ಟ, ಅದು ನಟ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು, ಮತ್ತು ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ವಾಟ್ ಚೀಸ್ ಇನ್ಕ್ಲೂಡ್ ಮಾಡ್ಬೋದು ನೀವು. ನನ್ನ ಚೀಸ್ ಪ್ಲಾಟರಲ್ಲಿ ಇಷ್ಟು ಸಾಕಂತ ಹೇಳಿ ನಾನು ಇಷ್ಟಕ್ಕೆ ಎಂಡ್ ಮಾಡಿದ್ದೀನಿ. ಮತ್ತು ನಾವು ಗ್ರೀನ್ ಸಲಾಡ್ ಮಾಡಿದ್ವಿ. ಈ ಗ್ರೀನ್ ಸಲಾಡ್ಗೆ ಚಿಕನ್ ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬಟ್ ಇಲ್ಲಿ ವೆಜಿಟೇರಿಯನ್ಸ್ ಕೂಡ ಇದ್ದರು, ಸೊ ನಾನು ಚಿಕನ್ ಆ್ಯಡ್ ಮಾಡಿಲ್ಲ. ಫ್ರೆಂಚ್ ಫ್ರೈಸ್ ಕೂಡ ಪ್ರಿಪೇರ್ ಮಾಡಿದ್ವಿ. ಅದ್ರ ಜೊತೆಗೆ ಡೊಮಿನೋಸಿಂದ ಪಿಜ್ಜಾ ಆರ್ಡರ್ ಮಾಡಿದ್ದು, ಆ್ಯಂಡ್ ಸಾಲ್ಸಾ ಮತ್ತು ತೋತಿಯಾ ಚಿಪ್ಸ್ ಕೂಡ ಇಟ್ಟಿದ್ವಿ. ಇದೆಲ್ಲ ನಮ್ಮದು ಸ್ವಲ್ಪ ಫೇವ್ರೆಟ್. ಮತ್ತು ಎಲ್ಲದನ್ನೂ ಒಟ್ಟಿಗೆ ಇಫ್ ಯು ಹ್ಯಾವ್ ಇಟ್ ಟುಗೆದರ್ ನಮಗೆ ಡಿನ್ನರ್ ಥರ ಕಂಪ್ಲೀಟ್ ಆಗುತ್ತೆ. ಜಸ್ಟ್ ಪಿಜ್ಜಾ ಮಾತ್ರ ಯಾಕೆ ಇಡೋದಂತೇಳಿ ಈ ಥರ ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ ನಾವು. ಮತ್ತು ಆಲ್ಕೋಹಾಲಿಕ್ ಆ್ಯಂಡ್ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಕೂಡ ನಾವು ಇಟ್ಕೊಂಡಿದ್ವಿ. ನಾನ್ ಆಲ್ಕೋಹಾಲಿಕಲ್ಲಿ ನಾನು ಆ್ಯಪಲ್ ಸೈಡರ್ ಇನ್ಕ್ಲೂಡ್ ಮಾಡಿದ್ದೆ. ಅದರಲ್ಲಿ 0 ಶುಗರ್, ನೋ ಆ್ಯಡೆಡ್ ಶುಗರ್ ಇತ್ತು, ಅದಕ್ಕೆ ಸೊ ಅದನ್ನು ಇಟ್ಕೊಂಡಿದ್ವಿ ನಾವು. ಸೊ ದಟ್ ಐ ಕ್ಯಾನ್ ಆಲ್ಸೋ ಹ್ಯಾವ್ ಅಂತ ಅದನ್ನು ಇನ್ಕ್ಲೂಡ್ ಮಾಡಿದ್ದೆ. ಮತ್ತು ಇದೆಲ್ಲದಕ್ಕೂ ನಾನು ಪೇಪರ್ ಪ್ಲೇಟ್ಸ್, ಟಿಶ್ಯೂ, ಕಪ್ಸ್ ಎಲ್ಲ ನಾನು ಈ ಜೆಂಡರ್ ರಿವೀಲ್ ರಿಲೇಟೆಡ್ ಥೀಮೇ ತೊಗೊಂಡು ಬಂದಿದ್ದೆ. ನೋಡಿ, ಇದರಲ್ಲಿ ಇಟ್ಸ್ ಎ ಬಾಯ್, ಇಟ್ಸ್ ಎ ಗರ್ಲ್ ಅಂತ ಬರುತ್ತೆ ಪ್ಲೇಟ್ಸಲ್ಲಿ. ಮತ್ತು ಟಿಶ್ಯೂಲ್ ಕೂಡ ಹಂಗೆ ಇತ್ತು. ಇದು ನೀವು ನೋಡ್ತಾ ಇರೋದು ಅಲ್ಟ್ರಾಸೌಂಡ್ ನನ್ನ ಪಾಪುದೆ. ಸೊ ಅದನ್ನು ನನ್ನ ಡೆಕೋರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಟಿದ್ದೆ. ಆ್ಯಂಡ್ ಐ ಫಾರ್ಗಾಟ್ ಟು ಮೆನ್ಷನ್, ಚಾಕ್ಲೇಟ್ಸ್ನ ನಾನು ಸ್ವಿಟ್ಜರ್ಲ್ಯಾಂಡಿಂದ ತೊಗೊಂಡು ಬಂದಿದ್ದೆ. ಆಗಷ್ಟೇ ನಾವು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಬೇಬಿ ಮೂನ್ ಮುಗಿಸ್ಕೊಂಡು ಬಂದಿದ್ವಿ. ಸೊ ಅದನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ನನ್ನ ಬೇಬಿ ಶವರಿಗೆ ನಾನು ಅಲ್ಲಿಂದ ಚಾಕ್ಲೇಟ್ಸ್ ತಂದು ಎಲ್ರಿಗೂ ಕೊಡಬೇಕು ನನ್ನ ಗೆಸ್ಟ್ಗೆಲ್ಲ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸೊ ಸ್ವಲ್ಪ ನಾನು ಈ ಜೆಂಡರ್ ರಿವೀಲ್ ಪಾರ್ಟಿಗೂ ಇನ್ಕ್ಲೂಡ್ ಮಾಡಿದೆ. ಇಷ್ಟೆಲ್ಲ ನಾವು ನಮ್ಮ ಕಡೆಯಿಂದ ನಮ್ಮ ಫ್ರೆಂಡ್ಸಿಗೆ ಡಿನ್ನರ್ಗೆ ಅರೇಂಜ್ಮೆಂಟ್ಸ್ ಮಾಡಿ ಮುಂಚೆನೇ ಇಟ್ಕೊಂಡಿದ್ವಿ. ಇವಾಗ ನಾನು ಆ ಐಲ್ಯಾಂಡ್ ಮೇಲೆಲ್ಲ ಇಟ್ಕೊಂಡಿರೋದು ಇವಾಗ.
ಇಲ್ಲಿ ನೋಡ್ಬೋದು ನೀವು ಅವರೆಲ್ಲರೂ ಡೆಕೋರೇಷನ್ ಮಾಡೋದಕ್ಕೆ ಫುಲ್ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಯಾವ ಥರ ಡೆಕೋರೇಷನ್ ಮಾಡ್ತಿದ್ದಾರೆ ಅಂತಲೂ ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಡೆಕೋರೇಷನ್ ಎಲ್ಲ ಅವ್ರು ಟೇಕ್ ಕೇರ್ ಮಾಡಿದ್ದಾರೆ. ಮತ್ತು ಯಾವ ಥರ ರಿವೀಲ್ ಮಾಡಬೇಕು ಅನ್ನೋದನ್ನು ಅವರೇ ಪ್ಲ್ಯಾನ್ ಮಾಡಿರೋದು. ನನಗೆ ಗೊತ್ತಿಲ್ಲ ಅವ್ರು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಯಾವ ಥರ ರಿವೀಲ್ ಮಾಡ್ತಾರೆ ನಮಗೆ ಅಂತೇಳಿ. ನಾವಿಬ್ರೂ ಫುಲ್ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ವಿ ಹೇಗಿರುತ್ತೆ, ಜೆಂಡರ್ ರಿವೀಲ್ ಪಾರ್ಟಿ ಹೇಗಾಗುತ್ತೆ ಮತ್ತು ಯಾವ ಥರ ರಿವೀಲ್ ಮಾಡ್ತಾರೆ, ನಮಗೆ ಯಾವ್ದು ಇರ್ಬೋದು ನಮ್ಮ ಬೇಬಿದು ಜೆಂಡರ್ ಅಂತ ತುಂಬಾ ಕ್ಯೂರಿಯಸ್ ಆಗಿ ಎಲ್ಲಾದರೂ ಒಂದು ಹಿಂಟ್ ಸಿಗ್ಬೋದಾ ಅಂತ ವಿ ವರ್ ಟ್ರೈಂಗ್ ಟು ಸೀಕ್. ಅವ್ನು ಮಾಧವ್ ಅಂತ ಹೇಳಿ ನಮ್ಮ ಫ್ರೆಂಡ್ ಮಗ. ಸೊ ಅವನದು ಲಿಟಲ್ ಹ್ಯಾಂಡ್ಸ್ ಇಂದನೂ ಹೆಲ್ಪ್ ಮಾಡ್ತಾ ಇದ್ದಾನೆ ಡೆಕೋರೇಷನ್ಗೆ. ಬಲೂನ್ ಎಲ್ಲ ತೆಗ್ದು ಕೊಡ್ತಾ ಇದ್ದಾನೆ ನೋಡಿ. ಸೊ ಕ್ಯೂಟ್ ಆ್ಯಕ್ಚುಲಿ. ಫೈನಲಿ ಡೆಕೋರೇಷನ್ ಈ ಥರ ಬಂದಿದೆ, ಈ ಥರ ಮಾಡಿದ್ದಾರೆ ಅವರೆಲ್ಲ. ಇಟ್ ವಾಸ್ ಸಿಂಪಲ್ ಆ್ಯಂಡ್ ವೆರಿ ನೈಸ್. ಥ್ಯಾಂಕ್ ಯು ಫಾರ್ ದ್ಯಾಮ್. ഇങ്ങനല്ലേ വരേണ്ടത്?